ಹಾಯ್ ಫ್ರೆಂಡ್ಸ್, ಇದು ಮುರುಡೇಶ್ವರ ಪಾರ್ಟ್ 4. ಇವಾಗ 1 ಅವರ್ ಮುಗಿಸ್ಕೊಂಡು ಮುರುಡೇಶ್ವರ ಎಂಟ್ರಿ ಆಯ್ತಾ ಇದ್ದೀವಿ ಫ್ರೆಂಡ್ಸ್. ಇವಾಗ ಪ್ಯಾಕಿಂಗ್ ಕಿರ್ಚಾಡ್ತವ್ರೆ ಅಂದರೆ ಅದು ಮುರುಡೇಶ್ವರ ಆರ್ಚು ಎಂಟ್ರಿ ಫೋಟೋ ತಕ್ಕೋಬೇಕಾಯ್ತಂತೆ. ನಮ್ಮ ಹುಡುಗ ಅದಕ್ಕೆ ಕಿರ್ಚಾಡ್ತಿದ್ದ. ಫೆಬ್ರವರಿ ಎಂಡಲ್ಲಿ ಜಾತ್ರೆ ಇರೋದ್ರಿಂದ ಒಳಗಡೆಗೆ ಬಿಡ್ತಾ ಇರಲಿಲ್ಲ ಗಾಡಿಗಳನ್ನ. ಇಲ್ಲೇ ಪಾರ್ಕಿಂಗ್ ಮಾಡಿ ನಡ್ಕೊಂಡು ಹೋಗ್ಬೇಕಂತೆ. 1 ಕಿಲೋಮೀಟ್ರ್ ಆಯ್ತಂತೆ ಇಲ್ಲಿಂದ. ಬನ್ನಿ ಫ್ರೆಂಡ್ಸ್, ಇಲ್ಲೇ ಪಾರ್ಕಿಂಗ್ ಮಾಡಿಬಿಟ್ಟು ಮುರುಡೇಶ್ವರ ದರ್ಶನ ಮಾಡ್ಕೊಬರೋಣ. ಗಾಡಿ ಅಲ್ಲೇ ಪಾರ್ಕಿಂಗ್ ಮಾಡಿ ನಾವು ಇವಾಗ ನಡ್ಕೊಂಬಂದ ದೇವಸ್ಥಾನ ಹತ್ರಕ್ಕೆ. ಬ್ರಹ್ಮ ರಥೋತ್ಸವ ಅಂತ ಹಾಕೋರೆ ಬ್ಯಾನರು. ಜನವರಿ 19ಕ್ಕೆ ಆಗೋಗಿದೆ. ಫೆಬ್ರವರಿ ಎಂಡಲ್ಲೂ ಐತಂತೆ ಜಾತ್ರೆ. ಅದಕ್ಕೆ ಗಾಡಿಗಳನ್ನ ಹೊರಗಡೆಗೆ ಬಿಡ್ತಾ ಇರಲಿಲ್ಲ. ಇವಾಗ ಎಂಟ್ರಿ ಆದ ದೇವಸ್ಥಾನ. ರಶ್ ಐತೆ ಸ್ವಲ್ಪ. ನೋಡ್ರಿ, ನಮ್ಮ ಗಾಡಿಗಳನ್ನೆಲ್ಲ ಒಳಗೆ ಬಿಡಲಿಲ್ಲ. ನೋಡ್ರಿ, ಇಲ್ಲಿ ಎಷ್ಟೊಂದು ಗಾಡಿಗಳು ನಿಲ್ಸವ್ರೆ. ಇವ್ರು ಯಾವಾಗ ಬಂದು ಎಂಟ್ರಿ ಆಗಿದಾರೋ ಗೊತ್ತಿಲ್ಲ. ನಾವು 1 ಕಿಲೋಮೀಟ್ರ್ ನಡೆದು ಕಾಲೆಲ್ಲ ನೋವು ಬಂತು. ಇವಾಗ ದೇವಸ್ಥಾನ ದರ್ಶನ ಮಾಡೋಕೆ ಹೋಗ್ತಾ ಇದ್ದೀವಿ. ಯಾಕೆ ಈ ಥರ ಕ್ಯೂ ನಿಂತವ್ರೆ ಅಂತ ಗೊತ್ತಾಗಲಿಲ್ಲ ನಮಗೆ, ಎಷ್ಟು ಜಾಗ ಇದ್ರೂ. ಇಲ್ಲಿ ಲಿಫ್ಟಲ್ಲಿ ಹೋಗ್ಬೋದಂತೆ, ಅದಕ್ಕೆ ಇಷ್ಟೊಂದು ಜನ ನಿಂತವ್ರೆ. ಲಿಫ್ಟಲ್ಲಿ ಎಲ್ಲಿಗೆ ಅಂದರೆ ಗೋಪುರ ಆಯ್ತಲ್ಲ, ಹೈಟ್ ತೋರಿಸಿದ್ನಲ್ಲ, ಆ ಗೋಪುರಕ್ಕೆ ಲಿಫ್ಟಲ್ಲಿ ಕರ್ಕೊಂಡು ಹೋಗ್ತಾರಂತೆ. ಒಬ್ರಿಗೆ 20 ರೂಪಾಯಿ ಅಂತೆ. ನಾವು ಹೋಗೋದಾ ಬೇಡವಾ ಅಂತ ಮಾತಾಡ್ಕೊತ ಇದ್ದೀವಿ. ದೇವಸ್ಥಾನ ಬೇಡವೇನು? ದೇವಸ್ಥಾನ ಒಳಗೆ ಬದಲು ಮತ್ತೆ ಇನ್ನೇನು ದೇವಸ್ಥಾನ ಬರ್ಬೇಕಾಯ್ತು ನಾವು. ದೇವಸ್ಥಾನ ಬರೋಣ ಬರ್ರಿ. ನಾವು ಲಿಫ್ಟಲ್ಲಿ ಹೋಗೋದು ಬೇಡ ಅಂತ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ದರ್ಶನ ಮಾಡೋಕ್ಕೆ. ಫಸ್ಟು ದೇವ್ರ ದರ್ಶನ ಮಾಡ್ಬಿಟ್ಟು ಆಮೇಲೆ ಲಿಫ್ಟಲ್ಲಿ ಹೋಗೋದು ಅಂತ ನಾವು ಹೇಳ್ಕೊಂಬಂದು. ಸ್ವಲ್ಪ ಜನ ಕಮ್ಮಿ ಆಗಿರ್ತಾರೆ. ಇಲ್ಲಿ ಮೊಬೈಲಲ್ಲಿ ವೀಡಿಯೋ ಮಾಡೋಂಗಿಲ್ಲ ಅಂತ ಹಾಕೋರೆ, ಮೊಬೈಲ್ ಯೂಸ್ ಮಾಡೋಂಗಿಲ್ಲ ಅಂತ. ಸರಿ ಫ್ರೆಂಡ್ಸ್, ಈಚೆ ಬಂದು ಸಿಗೋಣ. ಇದೇ ಮುರುಡೇಶ್ವರ ಸಮುದ್ರ. ಇಲ್ಲಿಗೆ ನಡ್ಕೊಂಡು ಹೋಗ್ಬೋದು ಅಂತೆ, ಅದಕ್ಕೂ ಚಾರ್ಜ್ ಅಂತೆ. ಎಷ್ಟು ಅಂತ ಗೊತ್ತಿಲ್ಲ ನಮಗೆ. ಇವಾಗ ದರ್ಶನ ಎಲ್ಲ ಮಾಡಿಕೊಂಡು ಈಚೆಗೆ ಬಂದು ಇವಾಗ ಗಾಡಿ ಹತ್ರಕ್ಕೆ ಹೋಗ್ತಾ ಇದ್ದೀವಿ. ಇವಾಗ ತಿರ್ಗಿ ಇನ್ನೂ 1 ಕಿಲೋಮೀಟ್ರ್ ನಡೀಬೇಕು. ಇನ್ನು ಫ್ರೆಂಡ್ಸ್ ಗಾಡಿ ಹತ್ರಕ್ಕೆ ಹೋಗಿ ಸಿಗೋಣ. ತುಂಬ ಬಿಸಿಲೈತೆ. ಇವಾಗ ಗಾಡಿ ಹತ್ರ ಬಂದು ಇಲ್ಲಿಂದ ಅಣ್ಣ ಯಾವ ಕಡೆ ಕರ್ಕೊಂಡು ಹೋಗುತ್ತೆ ಅಂತ ಗೊತ್ತಿಲ್ಲ. ತುಂಬ ಬಿಸಿಲೈತೆ. ಗಾಡಿ ಹತ್ರ ಹೋಗಿ ಕುತ್ಕೊಂಡ್ರೆ ಸಾಕು ಅನ್ನಿಸ್ತಾ ಇದೆ. ನೋಡ್ರಿ, ನಮ್ಮ ಟಿ ಟಿ ಇಲ್ಲೇ ಐತೆ. ಇವಾಗ ಮುರುಡೇಶ್ವರ ಮುಗಿಸ್ಕೊಂಡು ಆನೆಗುಂಡ ಶ್ರೀ ವಿನಾಯಕ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಗಣೇಶನ ದೇವಸ್ಥಾನ. ಇಲ್ಲಿಂದ 1 ಅವರ್ ಬೇಕು ಅಂತ ಹೇಳೋರಣ್ಣ. ಬನ್ನಿ ದೇವಸ್ಥಾನ ಹತ್ರ ಹೋಗ್ಸಿಗೋಣ. ಇವಾಗ ಆನೆಗುಡ್ಡ ಶ್ರೀ ವಿನಾಯಕ ದೇವಸ್ಥಾನಕ್ಕೆ ಬಂದು ಇಲ್ಲೇ ದರ್ಶನ ಮಾಡ್ಕೊಂಡು ಊಟ ಮಾಡ್ಕೊಂಡು ಹೊರಡ್ಬೇಕು. ಇವಾಗ ಇಲ್ಲಿಂದ ಧರ್ಮಸ್ಥಳಕ್ಕೆ ಹೋಗ್ಬೇಕಂತೆ. ಬನ್ನಿ ಫ್ರೆಂಡ್ಸ್, ದೇವಸ್ಥಾನ ಹೆಂಗೈತೆ ಅಂತ ನೋಡೋಣ.
ಮರ್ತುಬಿಟ್ಟೆ ಬನ್ನಿ ಬನ್ನಿ ಜನರೇ ಬನ್ನಿ 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 ಜನರೇ ಬನ್ನಿ 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 ಫ್ರೆಂಡ್ಸ್, ದೇವಸ್ಥಾನ ನೋಡಕ್ಕೆ ಹೋಗೋಣ. ನಾವು ಇದೇ ಫಸ್ಟ್ ಹೋಗ್ತಾ ಇರೋದು. ನನ್ನ ದೇವಸ್ಥಾನ ಯಾವ ಥರ ಇರುತ್ತೆ ಅಂತ ಒಳಗಡೆ ಈಚೆ ಕಡೆ ತುಂಬ ಚೆನ್ನಾಗೈತೆ. ವಿಡಿಯೋ ಮಾಡೋಂಗಿಲ್ಲ ಅನಿಸ್ತದೆ. ಊಟಕ್ಕೆ ಇಲ್ಲಿ ಟಿಕೆಟ್ ತಗೋಬೇಕು. ನಾವು ಇವಾಗ ಟಿಕೆಟ್ ತೊಗೊಂಡು ಹೋಗ್ತಾ ಇದ್ದೀವಿ, ಅಂದರೆ ಫ್ರೀ ಟಿಕೆಟು. ದೇವಸ್ಥಾನದೊಳಗೆ ವೀಡಿಯೋ ಮಾಡೋಂಗಿಲ್ಲ ಫ್ರೆಂಡ್ಸ್, ಅದಕ್ಕೆ ವೀಡಿಯೋ ಮಾಡೋಕ್ಕಾಗಲಿಲ್ಲ. ನಿಮ್ ಯಜಮಾನ್ರ ಅವ್ರ ನನ್ ಗಂಡ ಇಲ್ಲ ಅಂದ್ರೆ ನೀನ್ ಬಂತೀಯನಂತಕ್ಕೆ ಮನೆ ಕಣಕ್ಕೆ? ಇಲ್ಲವ ಇಲ್ಲ ಪಾಪ, ನಾವು ನಮ್ ತಂಗಿ ನಮ್ಮ ಅಕ್ಕ ಇದ್ದಂಗವ. ಈಗ ನನ್ ಗಂಡ ಇಲ್ಲ ಅಂತಂದ್ರೆ ನೀನ್ ಬಂದ್ ಇಟ್ಕಂತೀಯ ನನ್ನ? ಸಾಕು ಒಟ್ಟು ಒಂದು ಹಲೋ ಅಪ್ಪ. ಹೇಳವ ಹಲೋ ಅಪ್ಪ, ನನಗ್ ಲೆಹೆಂಗಾ ತಗೊಂಬರಪ್ಪ. ನಾನು ನಮ್ಮ ಅಕ್ಕನ ಮದ್ವೆಗೆ ಹಾಕಬೇಕಲ್ವಾ ನಾನು? ನನ್ನ ಅಪ್ಪ ಅಲ್ಲ. ಇನ್ನು ನಮ್ಮ ಅಪ್ಪ. ಇಲ್ಲ ಇಲ್ಲ, ನನಗೆ ಕೊರೋನಾ ಬಂದೈತೆ. ಕೊರೋನಾ ಬಂದಿದ್ರೆ ಬಿಡು, ಆಸ್ಪತ್ರೆಗೆ ಹೋಗಿ ಇಂಜೆಕ್ಷನ್ ಕೊಡ್ಸ್ಕವ. ಇಲ್ಲ ಇಲ್ಲ ಬಿಡಮ್ಮ, ನಾವು ಸುಮ್ ನೋಡೋ, ನಾನು ಕೆಟ್ ಮಾತ್ ಬೈದ್ ಬಿಡ್ತೀನಿ. ನಿನ್ನ ಹೊಸ ಮೊಬೈಲ್ ಇವತ್ತು ಪೂಜೆ ಬೈಬೇಡ ಕಣಪ್ಪ, ನಾನು ನಿನ್ ಮಗಳಲ್ವಾ? ಇವಾಗ ನಾವು ಫ್ರೆಂಡ್ಸ್ ಎಲ್ಲ ಊಟ ಮಾಡ್ತಾ ಇದ್ದೀವಿ. ಅನ್ನ, ಸಾರು, ಪಾಯಸ, ರಸ, ತುಂಬ ಚೆನ್ನಾಗಿತ್ತು ಊಟ. ಇವಾಗ ದೇವ್ರ ದರ್ಶನ ಮಾಡ್ಕೊಂಡು ಊಟ ಮಾಡ್ಕೊಂಡು ಬಂದೋ ಫ್ರೆಂಡ್ಸ್ ಈಚೆಗೆ. ಇವಾಗ ಗಾಡಿ ಪಾರ್ಕಿಂಗ್ ಹತ್ರಕ್ಕೆ ಹೋಗ್ಬೇಕು. ಅಣ್ಣ ಪಾರ್ಕ್ ಎಲ್ಲಿ ಮಾಡಾರೋ ಗೊತ್ತಿಲ್ಲ. ಇವಾಗ ಹುಡಿಕೊಂಡು ಹೋಗ್ಬೇಕು. ಇವಾಗ ಇಲ್ಲಿ ಕೃಷ್ಣನ ದೇವಸ್ಥಾನಕ್ಕೆ ಬಂದ. ಇಲ್ಲೇ ಪಾರ್ಕ್ ಮಾಡಿ ಗಾಡಿನ ನಾವು ದೇವಸ್ಥಾನಕ್ಕೆ ಹೋಗ್ಬೇಕು. ಇವಾಗ ಇಲ್ಲಿ ಇವ್ ಸಂಧಿ ಸೊಂಡಿ ಇಲ್ಲಿ ವಿಡಿಯೋ ಮಾಡ್ಬೇಕಾರೆ ಹಿಂಗೆ ನಡಿ, ಹಿಂಗೆ ನಡಿ, ಹಿಂಗೆ ನಡಿರೋ. ಬರ್ರೋ ಸಾಗರ, ಹಿಂಗೆ ಬರೋ. ಒಳಗೋಗೋದು ಹೆಂಗೆ?
ದರ್ಶನ ಮಾಡಬೇಕು. ಇನ್ನ ಇಲ್ಲ. ಅಲ್ಲಿರೋದು ಇಲ್ಲೇ ಕರ್ಕೊಂಬಂದವನೆ. ಯಾರು ಕರ್ಕೊಂಬಂದಿದ್ದ? ಇವರೇ ತಾನೇ ಯೂಟ್ಯೂಬಲ್ಲಿ ಹಾಕಿ ಇವ್ನಿಗೆ ಬೈತೀನಿ. ಇವನು ಕರ್ಕೊಂಬಂದಿದ್ದು ದೇವಸ್ಥಾನನೇ ಎಲ್ಲೋ ಇರೋದು, ಇವರು ಬೇರೆ ದೇವಸ್ಥಾನ ಕರ್ಕೊಂಬಂದವ್ರೆ. ಈ ದೇವಸ್ಥಾನ ಅಲ್ಲ, ಏನೋ ಭಗವದ್ಗೀತೆ ಓದೋದಂತೆ ಇದು. ಇಂಥ ಫ್ರೆಂಡ್ಸ್ಗಳು ಹಿಡ್ಕೊಂಡು ನಾವು ಬಂದಿದ್ದೀವಿ ಫ್ರೆಂಡ್ಸ್. ನೋಡಿ ಇಲ್ಲಿರೋ ದೇವಸ್ಥಾನ ಭಗವದ್ಗೀತೆ ಓದಕ್ಕೆ ಕರ್ಕೊಂಬಂದವ್ರೆ ನಮ್ಮನ್ನ. ನಾವು ಸ್ಕೂಲಲ್ಲಿದ್ದಾಗ ಟೆಕ್ಸ್ಟ್ ಬುಕ್ಗಳೇ ಓದ್ತಾ ಇರಲಿಲ್ಲ, ಇನ್ನು ಭಗವದ್ಗೀತೆ ಎಲ್ಲ ಓದ್ತೀವ? ಚಾನ್ಸೇ ಇಲ್ಲ. ಇಲ್ಲೇ ದೇವಸ್ಥಾನಕ್ಕೆ ಸಿಗ್ತೀವಾಗ ದೇವಸ್ಥಾನಕ್ಕೆ ಬರ್ತಾಯಿದ್ದೀವಿ. ಇಲ್ಲೇ ಒಳಗಡೆ ಹೋಗ್ಬೇಕಂತ ದೇವಸ್ಥಾನ. ಬನ್ನಿ ಫ್ರೆಂಡ್ಸ್, ಇವಾಗಾದ್ರೂ ಕರೆಕ್ಟಾಗಿ ಕರ್ಕೊಂಡೋಗ್ರು. ನಾವಿಲ್ಲಿ ಫಸ್ಟ್ ಟೈಮ್ ಬಂದಿರೋದ್ರಿಂದ ಗೊತ್ತಾಯ್ತಾ ಇಲ್ಲ. ಗುರುವಾರ ಇದ್ದಂಗೆ ಇದೆ. ಶ್ರೀ ಕೃಷ್ಣ ದರ್ಶನಕ್ಕೆ ದಾರಿ ಈ ಕಡೆ ಇರೋದು ಕಣ್ರೋ. ನೋಡು ಅಲ್ಲಿ ಬೋಲ್ಡ್ ಇಲ್ವಾ? ಅದ್ ಕೇಳೋದ ನಾನಂತ ಓದೋದನ್ನ ಕರ್ಕೊಂಡು ಹೋಗ್ಬೇಕು ಅಂತ. ಗುರುವಾಯೂರಲ್ಲೂ ಸೇಮ್ ಹಿಂಗೆ ಇರೋದು ಅರ್ಧ. ಆಯ್ತು ಬರೋ. ಎಲ್ಲಿಯಾದರೂ ತಪ್ಪು ಕೆಲಸ ಮಾಡಿ, ದೇವಸ್ಥಾನದಲ್ಲಿ ತಪ್ಪು ಕೆಲಸ ಮಾಡಬೇಡಿ, ಆಯ್ತಾ? ಬನ್ನಿಯಮ್ಮ ಇಲ್ಲಿ, ಓಯ್ ಬನ್ನಿ. ಏನೋ ತಪ್ಪು ಕೆಲಸ ಮಾಡ್ಬಿಟ್ಟಿದ್ರು ಆಂಟಿ, ಅದಕ್ಕೆ ಪೂಜಾರಪ್ಪ ಬೈಕವನೆ. ದೇವಸ್ಥಾನ ಫ್ರೆಂಡ್ಸ್ ನೋಡ್ಕೊಂಬರ ಬರ್ರಿ. ಇಲ್ಲೂ ಕೃಷ್ಣನ ದೇವಸ್ಥಾನ ಇಲ್ವಾ ಅಲ್ಲಿ? ಏನಿಲ್ಲ ಕಳಲ್ಲಿ ಬಾರೋ. ನೋಡ್ರಿ, ಇದು ದೇವಸ್ಥಾನ ಅನ್ಸೋದಿಲ್ಲ, ಪೂರ್ತಿ ಮನೆ ಇದ್ದಂಗೆ ಐತೆ. ನೋಡ್ರಿ ಕೃಷ್ಣನ ವಿಗ್ರಹಗಳೆಲ್ಲ ಇಕ್ಕವ್ರೆ. ಇದು ಕೃಷ್ಣನ ದೇವಸ್ಥಾನನೇ, ಅದಕ್ಕೆ ಕೃಷ್ಣನ ವಿಗ್ರಹಗಳು ಇಕ್ಕವ್ರೆ. ನೋಡ್ರಿ ಇಲ್ಲೂ ಊಟ ಕೊಡ್ತಾವ್ರೆ. ನಾವು ಗಣೇಶನ ದೇವಸ್ಥಾನಲ್ಲೇ ಊಟ ಮಾಡ್ಕೊಂಬಂದಿದ್ದೋ. ಹೊಟ್ಟೆ ತುಂಬ ಹೊಟ್ಟೆ ಎಸಿತಿಲ್ಲ ನಮಗೆ, ಅದಕ್ಕೆ ದೇವಸ್ಥಾನ ನೋಡ್ಕೊಂಡು ಹೋಗ್ತಾ ಇದ್ದೀವಿ. ನಾವು ಇನ್ನು ದೇವಸ್ಥಾನನೇ ಸಿಗ್ತಾಯಿಲ್ಲ. ನೋಡ್ರಿ ಸುತ್ತ ದೇವಸ್ಥಾನ, ಮಧ್ಯದಲ್ಲಿ ಕೆರೆ ಐತೆ, ಅದ್ರ ಮಧ್ಯದಲ್ಲಿ ಒಂದು ಮಂಟಪ ಕಟ್ಟವ್ರೆ. ತುಂಬ ಚೆನ್ನಾಗೈತೆ ಇದು. ನೀರು ಹಸ್ರಾಗೈತೆ ಫ್ರೆಂಡ್ಸ್, ಅದೇನು ಅಂತ ಗೊತ್ತಿಲ್ಲ ನಮಗೂ. ನೋಡ್ರಿ ಯಾವ ಥರ ಹಸ್ರಾಗೈತೆ ನೀರು. ಮರದ ತುಂಡಿಂದ ಕಟ್ಟಿರೋದಿದು. ಗೋಪುರ ಥರ ಎಷ್ಟು ಹೈಟ್ ಕಟ್ಟೋರು ನೋಡ್ರಿ ಫ್ರೆಂಡ್ಸ್. ಇದು ಇವೆಲ್ಲ ಕಲೆ ಫ್ರೆಂಡ್ಸ್, ಯಾವ ಥರ ಕಟ್ಟಿರ್ತಾರೆ. ಸುತ್ತ
ಸುತ್ತ ದೇವಸ್ಥಾನ ರೌಂಡ್ ಆಗ್ತಿದ್ದೀವಿ ಫ್ರೆಂಡ್ಸ್, ಏನು ಸಿಗ್ತಾ ಇಲ್ಲ ಅಲ್ಲವಾ. ದೇವಸ್ಥಾನಕ್ಕೆ ದಾರಿ ಏನೇ ಸಿಗ್ತಾಯಿಲ್ಲ ಫ್ರೆಂಡ್ಸ್. ಫುಲ್ಲು ಒಂದು ರೌಂಡ್ ಬಂದು ನೋಡ್ರಿ, ಕೆರೆ ರೌಂಡ್ ಬಂದು ಇನ್ನೂ ದೇವಸ್ಥಾನ ಸಿಕ್ಕಿಲ್ಲ. ಕೃಷ್ಣನ ದೇವಸ್ಥಾನ ಹುಡುಕಿ ನಮಗೆ ಸಾಕಾಗೋಯ್ತು ಫ್ರೆಂಡ್ಸ್. ಅಂದರೆ ಕೃಷ್ಣನ ದೇವಸ್ಥಾನ ಅಲ್ಲೇ ಇತ್ತು, ನಾವೇ ಬೇರೆ ರೂಟ್ಗೆ ಹೋಗ್ಬಿಟ್ಟಿದ್ದೋ. ಎಲ್ಲ ನಮ್ಮ ಫ್ರೆಂಡ್ಸ್ ಮಾತು ಕೇಳಿ ಫ್ರೆಂಡ್ಸ್, ತುಂಬ ಲೆಜೆಂಡ್ಗಳು ನಮ್ಮ ಫ್ರೆಂಡ್ಸು, ಅವರೇ ಕರ್ಕೊಂಡೋಗಿದ್ರು. ಇವಾಗ ದೇವಸ್ಥಾನ ಮುಗಿಸ್ಕೊಂಡು ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದೀವಿ. ಈ ಹಾಡು ಹಾಕಿರೋದು ಎಂಥ ಮೆಸೇಜ್ ಕೊಡುತ್ತೆ ನೋಡ್ರಿ ಫ್ರೆಂಡ್ಸ್. ಒಂದು ಬಾಳಲ್ಲಿ ಎಂಥ ಮೆಸೇಜ್ ಕೊಡುತ್ತೆ ನೋಡ್ರಿ ಈ ಹಾಡು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ಲೈಕು ಸಬ್ಸ್ಕ್ರೈಬ್ ಮಾಡಿರಿ ಫ್ರೆಂಡ್ಸ್. ನೆಕ್ಸ್ಟು ಪಾರ್ಟ್ 5 ಸಿಗೋಣ ಧರ್ಮಸ್ಥಳ. ಬೈ ಫ್ರೆಂಡ್ಸ್.